ನೆನ್ನೆ ನಾನು ಯಾರು ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ? ಗೈಸ್ ಇವನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡುವಾಗ ಹೋಟ್ಲು ಹೋಗೋಣ. ಬಾಯ್ ಮಾಡ. ಪದ್ಮಾವತಿ ಶ್ರೀವಾರಿ ಆಗ್ರಿ ಟ್ರೇಡರ್ಸ್, ರೈತರಿಗೆ ತೋಟ ಮಾಡೋರಿಗೆಲ್ಲ ಬೇಕಾಗುತ್ತೆ. ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ ವ್ಲಾಗ್. ನೆನ್ನೆ ನಾನು ಯಾರು ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ? ನನ್ನ ಹೆಸರು ರಾಹುಲ್. ನಾನು ನನ್ನ ತಮ್ಮ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದಿದ್ದೆ ತಾನೇ ನಿಮಗೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಗೈಸ್ ನಾನು ಇವ್ರ ತಮ್ಮ ದಿಗಂತ್ MS ಅಂತ. ಹೇಳ್ರಪ್ಪ, ಹೇಳ್ರು. ನಾನು ಇವಾಗ ಸ್ಕೂಲ್ ಹೋಗಕ್ಕೆ ರೆಡಿ ಆಗಿದ್ದೀನಿ. ಒಂದು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗಿಬಿಟ್ಟವನ, ಇಲ್ಲ ಅಂದರೆ ಅವ್ನ ಕೈಲಿ ಏನಾರ ಮಾಡಿಸ್ಬೋದಿತ್ತು. ಏನೇ ಗೈಸ್, ನನ್ನ ತಮ್ಮ. ಗುಡ್ ಮಾರ್ನಿಂಗ್ ಹೇಳೋ. ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆಯಿಂದನೇ ವಿಡಿಯೋ ಮಾಡಿದ್ದು. ಹೌದು, ನೆನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದು. ಇಲ್ಲ ಗೈಸ್, ಇವ್ನಿಗೆ ಹೇಳ್ಬಿಟ್ಟೆ ಮಾಡೋಣ ಅಂದ್ಕೊಂಡಿದ್ದು, ಆದರೆ ನಾನು ಕೆಲಸ ಇತ್ತು ನನಗೆ. ಇವತ್ತೆಲ್ಲ ಹೇಳ್ತೀನಿ ಏನು ಕೆಲಸ ಏನು ಅಂತ. ನಾನೇನು ಕೆಲಸ ಮಾಡ್ತೀನಿ, ನಾನೇನು ಮಾಡ್ತಾ ಗೈಸ್ ಇವನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡುವಾಗ ವಿಡಿಯೋ ಶೂಟ್, ನನಗೆ ವಿಡಿಯೋ ಶೂಟ್ ಮಾಡಿದ್ದು ಇವನೇನೆ, ಮಾಡ್ತಾ ಇದ್ದಿದ್ದು ಅದು ಇವನೇನೆ. ಪ್ರಿಸೈಸ್ ಫುಲ್, ಅದು ಎಷ್ಟು ಪ್ರಿಸೈಸ್ ಆಗಿರ್ಬೇಕಂದ್ರೆ ಅಲ್ಲಾಡ್ಬಾರ್ದು ಗೈಸ್. ಇವನೇ ನನ್ನ ಕ್ಯಾಮ್ರಾಮನ್. ಸರಿ, ಬರ್ತೀನಿ ರೀ. ಇವಾಗಲೂ ಹೋಟ್ಲಲ್ಲಿ ಕೆಲಸ ಇದೆ, ನಮ್ದು ಹೋಟ್ಲು ಇದೆ, ಅಲ್ಗೂ ಹೋಗ್ತೀನಿ ಇವಾಗ. ಹೋಗಿ ವ್ಲಾಗ್ ಎಲ್ಲ ಮಾಡಿ ತೋರಿಸ್ತೀವಿ ಗೈಸ್. ಸರಿ, ಹೋಟ್ಲಿಗೆ ಹೋಗೋಣ. ಹೋಟ್ಲಿಗೆ ಬಂದ್ವಿ ನೋಡಿ, ಇದೇ ನಮ್ಮ ಹೋಟ್ಲು, ದಿಗೀಸ್ ಕಿಚನ್. ನನ್ನ ತಮ್ಮನ ಹೆಸರಲ್ಲ ಇದೆ. ನಮ್ಮಮ್ಮ ಅಲ್ಲೇ ಇದ್ದಾರೆ. ಬಾ, ಇವ್ರು ನಮ್ಮ ಅಜ್ಜಿ. ಹಾಯ್ ಮಾಡ್ಬೋದು. ಒಳ್ಳೇದಾಗ್ತದ ನಿನಗೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನೋಡಿ, ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಹಾಯ್ ಮೇಡಮ್ಮ. ಇವಾಗ ನಾವು ಹೋಟ್ಲಿಗೆ ಐಟಮ್ಸ್ ಹೇಳಿದ್ದಾರೆ, ತರಕ್ಕೆ ಹೋಗ್ತಾ ಇದ್ದೀವಿ. ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ, ಕರಿಬೇವು, ಕಲ್ಲುಪ್ಪು, ಪುಡಿ ಉಪ್ಪು. ಗೈಸ್ ಏನು ಗೊತ್ತಾ, 100 ಐಟಮ್ ಹೇಳ್ತಾರೆ. ಅದರಲ್ಲಿ ಎಲ್ಲ ಐಟಮ್ ತಂದು ಒಂದು ಐಟಮ್ ತಂದಿಲ್ಲ ಅಂದ್ರೂ ಹೋಗಿದ್ರು ಹಿಂಗ್ ಒರೆಸ್ಕೊಂಡು ಮುಂದೆ ಹೋಯ್ತಾ ಇರ್ತೀನಿ. ಎಲ್ಲ ಐಟಮ್ಸು ತಗೊಂಡೆ, ಹೋಗ್ತಾ ಇದ್ದೀನಿ. ನನ್ನ ತಮ್ಮನ್ನೇನೋ ಸ್ಕೂಲಿಗೆ ಬಿಡ್ಬೇಕಂತೆ, ವ್ಯಾನ್ ಮಿಸ್ ಆಗ್ತಿದೆ. ಅವ್ರ ಸ್ಕೂಲ್ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲ ಕಣ, ವ್ಯಾನ್ ದಿನ ಬರುತ್ತೆ, ನಿಮ್ಗೇನೋ ವ್ಯಾನಲ್ಲಿ ಹೋಗೋಕ್ಕೆ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣ. ಐಸೂನು ಏನು ಗೊತ್ತಾ, ಬೆಳಗ್ಗೆ ಬೇಗ ಎದ್ದೋಳು ಅಂದರೆ ಎದ್ದೋಳಕ್ಕಾಗಲ್ಲ, ನನಗೆ ಹಿಂಸೆ ಕೊಡ್ತಾನೆ. ಡ್ರಾಪ್ ಮಾಡು ಅಂತ. ನನ್ನ ತಮ್ಮನ ಸ್ಕೂಲ್ ಬಂತು. ಇದೆ, ಬಾಯ್ ಮಾಡ. ಬಾಯ್ ಗಾಯ್ಸ್. ಮನೆಗೆ ಬಂದಾಯಿತು. ಇವಾಗ ಟಿಫನ್ ರೆಡಿ ಮಾಡ್ಕೊಬೇಕು. ಏನಿಲ್ಲ, ನಮ್ಮದು ಸಿಂಪಲ್ ಟಿಫನ್, ಕ್ಲೀನಾಗಿ ತಿನ್ನಬೇಕು. ನಮ್ಮ ಮೈ ಫೇವ್ರೆಟ್ ಅಂದರೆ ಶ್ರವಣ್ ಬ್ರೋ ಅವರು ಹೇಳ್ದಂಗೆ
ಪರ್ಫೆಕ್ಟಾಗಿ ತಿನ್ನೋದಲ್ಲ, ಕ್ಲೀನಾಗಿ ತಿನ್ನೋದು ಅಂತ. ಹಾಗಾಗಿ ನಮ್ಮ ಟಿಫನ್ ಬಂದ್ಬಿಟ್ಟು ಇವಾಗ ಓಟ್ಸು, ಮೊಟ್ಟೆ ತಂದಿದ್ದೀನಿ, ಮೊಟ್ಟೆ ಬೇಯಿಸ್ಬೇಕು ಇವಾಗ. ಎಸ್, ಲೆಟ್ಸ್ ಕುಕ್. ಐಸ್ ಟಿಫನ್ ಆಯಿತು. ಇವಾಗ ವಾಕ್ ಮಾಡೋಣ ಅಂತ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ನಮ್ಮದು ಮನೆ ಎಷ್ಟು ಹತ್ತಿರ ಇದೆ ಅಂದರೆ, ಇದೆಯೋ ನಿಮಿಷ ತೋರಿಸ್ತೀನಿ. ನಾನಿಲ್ಲಿ ನಿಂತ್ಕೊಂಡ್ರೆ ಮೇಲೆ ಅಲ್ಲಿ ನೋಡಿ, ಅಲ್ಲಿ ಅದು ನಮ್ಮ ಹೋಟ್ಲು ಬೋರ್ಡ್ ಕಾಣಿಸ್ತಿದೆಯಲ್ಲ, ಅದೇ ಹೋಟ್ಲು. ಆಮೇಲೆ ಇಲ್ಲಿ ನಮ್ಮ ಮನೆ ಟೆರೆಸ್ಗೆ ಬಂದರೆ ಇಡೀ ಮಾರ್ಕೆಟ್ ಕಾಣುತ್ತೆ ನೋಡಿ. ನಮ್ಮದು ಅಲ್ಲಿ ಔಷಧಿ ಅಂಗಡಿ ಇದೆ, ಅಲ್ಲಿ ನಮ್ಮ ದೊಡ್ಡಪ್ಪ ಅವ್ರದ್ದು ಅದು ಔಷಧಿ ಅಂಗಡಿ. ಪಕ್ಕದಲ್ಲೇ ನಮ್ಮ ಅಜ್ಜಿ ನಿಂತಿದ್ದಾರೆ ನೋಡಿ, ನಮ್ಮದು ಬ್ಯಾಗ್ ಅಂಗಡಿ ಅಲ್ಲೇ ಇದೆ. ಎಲ್ಲ ಇಲ್ಲೇ ಮನೆ ಹತ್ರನೇ, 10 ಹೆಜ್ಜೆ ಡಿಫ್ರೆನ್ಸ್ ಅಷ್ಟೇ. ಇದು ಮೇಲೆಗಡೆ ರೂಮು, ನನ್ನ ರೂಮ್ ಇದು. ಇವಾಗ ತೋರಿಸಲ್ಲ, ನೆಕ್ಸ್ಟಲ್ಲಿ ತೋರಿಸ್ತೀನಿ. ಗೈಸ್ ಬಂದಿದ್ದೀವಿ ಇಲ್ಲಿ, ನಮ್ಮ ಅಂಗಡಿ ಹತ್ರ ಬಂದಿದ್ದೀವಿ, ತೋರಿಸ್ತೀನಿ. ಪದ್ಮಾವತಿ, ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ. ಇದೇ ನಮ್ಮ ಬ್ಯಾಗ್ ಅಂಗಡಿ. ಇದು ನಮ್ಮ ದೊಡ್ಡಪ್ಪ ಅವ್ರದ್ದು ಔಷಧಿ ಅಂಗಡಿ, ಶ್ರೀವಾರಿ ಆಗ್ರಿ ಟ್ರೇಡರ್ಸ್. ಪಪ್ಪ ಹಾಯ್ ಹಾಯ್ ಮಾಡ್ರಿ. ವ್ಲಾಗ್ ಮಾಡ್ತಾ ಇದ್ದೀನಿ, ವ್ಲಾಗು, ಡೈಲಿ ವ್ಲಾಗು ಯೂಟ್ಯೂಬಲ್ಲಿ ಬಿಡ್ತಾರಲ್ಲ ಅದು. ಸುಮ್ಮನೆ ನಮ್ಮ ದೊಡ್ಡಪ್ಪ ಅವ್ರದ್ದು ಔಷಧಿ ಅಂಗಡಿ ಯೂಟ್ಯೂಬಲ್ಲಿ ಬಿಡ್ತೀನಿ ಪಾಪ. ಇದು ನಮ್ಮ ಮಾರ್ಕೆಟ್. ತಿಂಡಿ ಏನು ತಿಂದ್ರಿ? ತಿಂಡಿ ಏನು ತಿಂದ್ರಿ? ಸುಮ್ಮನೆ ವ್ಲಾಗ್ಸ್ ಮಾಡಲ್ವ ಎಲ್ಲರೂ ಹಂಗೆ. ನಮ್ಮ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ, ನಾನು ನೆನ್ನೆಯಿಂದ ಹಾಕ್ತಾ ಇದ್ದೀನಲ್ಲ. ಹೆಂಗೆ ಹಾಕೋದು ಯೂಟ್ಯೂಬಲ್ಲಿ? ಚಾನಲ್ ಕ್ರಿಯೇಟ್ ಮಾಡೋದು, ಹಾಕೋದು. ಏನು ಮಾಡಿದ್ಯಾ? ನೆನ್ನೆದು ಹೋಮ್ ಟೂರ್ ಮಾಡಿದ್ದೀನಿ. ಇವತ್ತು ನಮ್ದೇನೇನೈತೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಿಸ್ನೆಸ್ಸು. ಸುಮ್ಮನೆ ಅವ್ರಿವ್ರಿಗೆಲ್ಲ ಕಾಸು ಕೊಟ್ಟೇನೋ ಪಾಪ ಪ್ರಮೋಷನ್ ಮಾಡಿಸೋದು, ನಾವೇ ಮಾಡ್ಕೊಂಡು ಮಾಡೋಣ ಬಿಡು. ಫೇಸ್ಬುಕ್ಕಲ್ಲಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲದರಲ್ಲೂ ಹಾಕ್ಬೋದು. ಹಾಂ, ಅದಕ್ಕೆ ಅಂಗಡಿ ವಿಡಿಯೋಗಳು ಹಾಕೋಕ್ಕೆ ಅಂತಲೇ ಇದು ಮಾಡ್ತಾರೆ. ಆಚೆಯಿಂದ ತೆಗಿ, ಆಚೆಯಿಂದ ತಗೊಂಡ್ಬಂದಿದ್ದೀನಿ. ವಿಡಿಯೋ ಮಾಡಿ ಥರ ಔಷಧಿಗಳೈತೆ. ಇದನ್ನೆಲ್ಲ ಏನು ಗೊತ್ತಾ, ಇವಾಗ ಫಸ್ಟು ಎಲ್ಲ ಸುಮ್ಮನೆ ತೋರಿಸ್ಬಿಡ್ತೀನಿ. ಆಮೇಲೆ ಔಷಧಿ ಅಂಗಡಿ ಮಾತ್ರ ಒಂದು ವಿಡಿಯೋ ಪೂರ್ತಿ ಔಷಧಿ ಅಂಗಡಿ. ಹಾಂ, ನೀವು ತೋಟಕ್ಕೆ ಹೋಗ್ಬೇಕಾದ್ರೆ ಕರೀರಿ, ಅಲ್ಲೂ ಹೋಗೋಣ. ಅದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೊತೀನಿ. ಎಲ್ಲ ಸೇರಲಿ, ಜಾಸ್ತಿ ಜನ ನೋಡಲಿ. ಗೈಸ್ ಇವಾಗ ಏನಂದರೆ, ಅದು ಔಷಧಿ ಅಂಗಡಿ ಅಂದರೆ ನಮ್ಮ ದೊಡ್ಡಪ್ಪ ಅವ್ರದ್ದು. ಹಾಂ ಸರಿ ಆಯಿತು. ಆಯಿತು. ನಮ್ಮ ದೊಡ್ಡಪ್ಪ ಅವ್ರದ್ದು ಔಷಧಿ ಅಂಗಡಿ ಅಂದರೆ ಹೂವು ತೋಟಗಳಿಗೆ ಔಷಧಿ ಕೊಡ್ತಾರೆ. ಅಂದರೆ ಅವರು ಅವಾಗಲಿಂದನೂ ಇದರಲ್ಲೇ ಪಳಗ್ದವರು. ಒಂದು ಬ್ಲಾಗ್ ಪೂರ್ತಿ, ಒಂದೇ ವಿಡಿಯೋ ಪೂರ್ತಿ ನಮ್ಮ ದೊಡ್ಡಪ್ಪ ಅವ್ರದ್ದು ಔಷಧಿ ಅಂಗಡಿನೇ ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ಅಂದರೆ ಇವಾಗ ಯೂತ್ಗೆಲ್ಲ ಬೇಕಾಗಿಲ್ಲ ಅಂದ್ರೂ ಪಾಪ ರೈತರಿಗೆ, ತೋಟ ಮಾಡೋರಿಗೆಲ್ಲ ಬೇಕಾಗುತ್ತೆ, ಮಾಡ್ತೀನಿ. ಅದೊಂದು ವಿಡಿಯೋ ಮಾಡ್ತೀನಿ. ನಮ್ಮ ದೊಡ್ಡಪ್ಪ ಔಷಧಿ ಅಂಗಡೀಲಿ ರೈತರು ತೊಗೊಂಡೋಗ್ತಾರಲ್ಲ, ಅವ್ರ ತೋಟಕ್ಕೆ ಹೋಗಿ ಅವ್ರ ತೋಟದ ಹೂವನ್ನೆಲ್ಲ ತೋರಿಸಿ ಎಲ್ಲ ತೋರಿಸ್ತೀನಿ ಒಂದಿನ. ಗೈಸ್ ಇವಾಗ ಮನೆಗೆ ಬಂದೆ, ಕೆಲಸ ಎಲ್ಲ ಮುಗೀತು. ಒಂದು ನಿಮಿಷ. ಊಟ ಮಾಡಿದ್ರಾ ಗೈಸ್? ಇವತ್ತಿನ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಆಗಿ ಬರುತ್ತೆ, ಯಾಕಂದರೆ ಅದು ತುಂಬ ಲೆಂತ್ ಇದೆ. ಮಜಾ ಇದೆ, ಒಟ್ಟಿನಲ್ಲಿ ಮಜಾ ಇದೆ. ನೋಡಿ, ಖುಷಿ ಪಡಿ, ಎಂಟರ್ಟೈನ್ ಆಗಿ. ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್.